ಇವತ್ತು ನಾನು ಈ ವಿಡಿಯೋದಲ್ಲಿ ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್ ಆ ಪೇಪರ್ನಿಂದ ವೆಕ್ಟರ್ ಕ್ಯಾಲ್ಕುಲಸ್ ಅನ್ನೋ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಮೋಸ್ಟ್ ಈಸಿಯೆಸ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಕೆ ಸೆಟ್ಟಲ್ಲಿ ಈಸಿಯಾಗಿ ಮಾರ್ಕ್ಸ್ ಪಡ್ಕೊಳ್ಳೋದಕ್ಕೆ ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ ವೆಕ್ಟರ್ ಕ್ಯಾಲ್ಕುಲಸ್. ಸೊ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ನಾನು ಯಾವ್ಯಾವ್ದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ದೆನ್ ನೆಕ್ಸ್ಟು PYQs ಏನೇನು ಬಂದಿದೆ ಪ್ರೀವಿಯಸ್ ಇಯರ್ ಕ್ವೆಶನ್ಸು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ವೆಕ್ಟರ್ ಕ್ಯಾಲ್ಕುಲಸ್ನಲ್ಲಿ ನಮಗೆ ಫಸ್ಟ್ ಗೊತ್ತಾಗೋದೇನು ಯೂನಿಟ್ ವೆಕ್ಟರ್. ಸೊ ವಾಟ್ ಈಸ್ ಯೂನಿಟ್ ವೆಕ್ಟರ್ ಅಂತಂದರೆ ಇದು ಮೇನ್ಲಿ ವಿ ಯೂಸ್ ಟು ಫೈಂಡ್ ದ ಡೈರೆಕ್ಷನ್. ಸೊ ಯೂನಿಟ್ ವೆಕ್ಟರ್ ಆಫ್ ಲಾಂಗ್ ಎ ಇಸ್ ಗಿವನ್ ಬೈ ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ. ಸೊ ಇದು ಏನು ಯೂನಿಟ್ ವೆಕ್ಟರ್ ಫಾರ್ಮುಲಾ ಬರಿತೀವಿ ನಾವು. So if capital A is vector A is ax I cap plus ay j cap plus az k cap, then magnitude of A. So magnitude of A is given by under root of ax square plus ay square plus az square. The coefficient of I, coefficient of j, coefficient of k. Unit vector along A ಬರಿಬೇಕು ಅಂದರೆ A cap denotes unit vector and that is given by vector A divided by modulus of vector A. ಇದು ಯೂನಿಟ್ ವೆಕ್ಟರ್ಗೆ. ದೆನ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್. ಸೊ ಡಾಟ್ ಪ್ರಾಡಕ್ಟ್ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಅಂದರೆ ನಮಗೇನು ಬರುತ್ತೆ, ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ದಟ್ ಈಸ್ ಗಿವನ್ ಬೈ A dot B is equals to mod of A into mod of B into cos theta. So cos theta is the angle between the two vectors. Suppose ನೀವು ವೆಕ್ಟರ್ A ಅಂತ ತಗೊಂಡ್ರೆ ವೆಕ್ಟರ್ ಬಿ ಈ ಕಡೆ ಡೈರೆಕ್ಷನಲ್ಲಿ ತೊಗೊಂಡ್ರೆ ಎರಡರ ಮಧ್ಯೆ ಏನು ಆ್ಯಂಗಲ್ಸ್ ಇರ್ತವೆ ಥೀಟಾ, ಅದನ್ನು ಕಾಸ್ ಥೀಟಾ ಅಂತ ಬರಿತೀವಿ. ಅವ್ರ ಕಾಸ್ ಥೀಟಾ ಆ್ಯಂಗಲ್ ಇಸ್ ಗಿವನ್ ಬೈ A dot B ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ A ಡಿವೈಡೆಡ್ ಇಂಟು ಮಾಡ್ಯುಲಸ್ ಆಫ್ B. ಅವ್ರ ಡಾಟ್ ಪ್ರಾಡಕ್ಟ್ ಈಸ್ ಕಾಮಿಟೇಟಿವ್ ಇನ್ ನೇಚರ್. ಸೊ A dot B is equals to B dot A ಅಂತ ಬರಿಬೋದು. Suppose if the two vectors are mutually perpendicular to each other, suppose A vector B vector, A vector along x axis ಇದ್ದು B vector along y axis ಇದ್ದರೆ angle between those two vectors will be 90 degree. So if angle between those two vectors is 90 degree, then cos 90 is 0 ಆಗುತ್ತೆ. ಸೊ cos 90 0 ಆದರೆ A dot B is equals to 0 ಆಗುತ್ತೆ. then next one ಬಂದ್ಬಿಟ್ಟು I dot J is equals to J dot K is equals to K dot I, that is equals to 0. So I dot J, J dot K, K dot I ಅಂದರೆ ಈಗ ಸಪೋಸ್ ನಾವು 3 ವೆಕ್ಟರ್ಸ್ I cap along x axis, J cap along y axis, K cap along z axis ತೊಗೊಂಡ್ರೆ I, J, K ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ತೊಗೊತೀವಿ. ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂದರೆ ಡಾಟ್ ಪ್ರಾಡಕ್ಟಲ್ಲಿ ಕಾಸ್ ಥೀಟಾ ಬರುತ್ತೆ. ಕಾಸ್ ಥೀಟಾ ಅಂದರೆ ಕಾಸ್ 90 ಆದರೆ ದಟ್ ಈಸ್ ಈಕ್ವಲ್ ಟು 0. cos 90 is equal to 0. ಅದಕ್ಕೇನು I dot J, J dot K, K dot I is equals to 0 ಅಂತ ಬರಿತೀವಿ. ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು I dot I, J dot J, K dot K is equals to 1. I dot I ಅಂದರೆ x axis along I ತೊಗೊತೀವಿ. ಅಗೇನ್ ಒನ್ ಮೋರ್ ವೆಕ್ಟರ್ along I, that is along x axis ಅಂದರೆ angle between I and I will be equal to 0. So if cos theta is 0, then cos 0 is 1. So I dot I, J dot J, K dot K is equals to 1. So ಇದು just basics of dot product. Then next one ಏನಿದೆ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಅಲಾಂಗ್ ಆನ್ ಬಿ. ಸೊ ಇದು ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಬೇಸಿಸ್ ಮೇಲೆ ಒಂದು ಕ್ವೆಶನ್ ಬಂದಿದೆ. ಸೊ ಇಲ್ಲಿ ಇಫ್ ಎ ವೆಕ್ಟರ್ ಎ ಇಸ್ ಗಿವನ್ ಬೈ ax I cap, ay j cap and az k cap ಆ್ಯಂಡ್ ಬಿ ವೆಕ್ಟರ್ ಬಿ ಇದರಿಂದ ಬಂದರೆ A ಡಾಟ್ ಬಿ ಹೆಂಗೆ ಬರಿತೀರಿ, ಎರಡು ವೆಕ್ಟರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಡಾಟ್ ಪ್ರಾಡಕ್ಟು A ಡಾಟ್ ಬಿ ಇಸ್ ಈಕ್ವಲ್ಸ್ ಟು ನಾವು ಬರೀ I ಟು I ಅಷ್ಟೇ ಮಲ್ಟಿಪ್ಲೈ ಮಾಡಬೇಕು, J ಟು J ಮಾಡಬೇಕು, ಆಮೇಲೆ K ಟು K ಮಾಡ್ತೀರಿ. ಸೊ AX BX ಪ್ಲಸ್ AY BY ಪ್ಲಸ್ AZ BZ ಬಿಕಾಸ್ I ಡಾಟ್ I, J ಡಾಟ್ J, K ಡಾಟ್ K ಇಸ್ ಈಕ್ವಲ್ಸ್ ಟು 1. ನೀವು ಸಪೋಸ್ AX BY ಅಂತ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, I ಡಾಟ್ J ಆಗುತ್ತೆ. I ಡಾಟ್ J ವ್ಯಾಲ್ಯೂ ಏನು 0. Similarly if you multiply ax I cap into bz ಅಂತ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ I ಡಾಟ್ ಕೆ. ಸೊ I ಡಾಟ್ ಕೆ ಅಂದರೆ ಅದು ಅಗೇನ್ ಈಕ್ವಲ್ ಟು 0. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಜಸ್ಟ್ I ಟು I, J ಟು J, K ಟು K ಅಷ್ಟೇ ಮಲ್ಟಿಪ್ಲೈ ಮಾಡ್ತೀವಿ ಡಾಟ್ ಪ್ರಾಡಕ್ಟಲ್ಲಿ. ದೆನ್ ವಿ ಗೆಟ್ that is A dot B is equals to AX BX plus AY BY plus AZ BZ. Then projection of vector A on B, that is given by vector A into unit vector B. So unit vector B ನಾನು ಆಲ್ರೆಡಿ ಹೇಳಿದಾಗೆ unit vector is given by vector B divided by magnitude of vector B. The projection of one vector on the other vector.
ದೆನ್ ನೆಕ್ಸ್ಟ್ ಒನ್ ಏನಿದೆ ವೆಕ್ಟಾರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್. ಸೊ ಇದು ವೆಕ್ಟಾರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ನಲ್ಲಿ ಕಾಸ್ ಥೀಟಾ ಬರುತ್ತೆ, ವೆಕ್ಟಾರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್ನಲ್ಲಿ ಸೈನ್ ಥೀಟಾ ಬರುತ್ತೆ. ಸೊ ಇಲ್ಲಿ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ ಇನ್ ಮಾಡ್ಯುಲಸ್ ಆಫ್ ಬಿ sin theta n cap. So n cap is the unit vector normal to the plane containing a cross b. ಸೊ ಇಲ್ಲಿ ಎ ವೆಕ್ಟರ್ ತೊಗೊಂಡಿರ್ತೀರಿ, ಇದು ಬಿ ವೆಕ್ಟರ್ ತೊಗೊಂಡಿರ್ತೀರಿ. ಈ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಏನು ಬರುತ್ತೆ ವರ್ಟಿಕಲ್ ಡೈರೆಕ್ಷನಲ್ಲಿ, ಸೊ ದಟ್ ಈಸ್ ಎನ್ ಕ್ಯಾಪ್ ಅಂತ ಬರಿತೀವಿ. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಆರ್ ನಾಟ್ ಕಾಮಿಟೇಟಿವ್. ಅಂದರೆ ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ, ಬಟ್ ಇಟ್ ಈಸ್ ನೆಗೆಟಿವ್ ಆಫ್ ಬಿ ಕ್ರಾಸ್ ಎ. ಸೊ ಇದು ಏನು ಕ್ರಾಸ್ ಪ್ರಾಡಕ್ಟ್ಗೆ ಬರುತ್ತೆ. ಸಪೋಸ್ ಇಫ್ two vectors are collinear. So if two vectors are collinear, so for two collinear vectors ಏನು ಬರೀತೀರಿ, ಪ್ಯಾರಲಲ್ ಆರ್ ಆ್ಯಂಟಿ ಪ್ಯಾರಲಲ್ ಇದ್ದರೆ sin 0 or sin 180 that is equals to 0. ಸೊ ಥೀಟಾ ವ್ಯಾಲ್ಯೂ 0 ಅಥವಾ 180 ಡಿಗ್ರಿ ಆದರೆ ಟೂ ಕೊಲೀನಿಯರ್ ವೆಕ್ಟರ್ಸ್ ಅಂದರೆ ಒಂದು ವೆಕ್ಟರ್ ಎ ಆ್ಯಂಡ್ ಒನ್ ಮೋರ್ ವೆಕ್ಟರ್ ಬಿ ಎರಡೂ ಒಂದ್ರ ಮೇಲೆ ಒಂದು ಬಂದಾಗ ಅವಾಗ ಆ್ಯಂಗಲ್ ಏನಾಗುತ್ತೆ 0 ಡಿಗ್ರಿ ಆಗುತ್ತೆ. ಆರ್ ವೆಕ್ಟರ್ ಎ ಅಲಾಂಗ್ ದಿಸ್ ಡೈರೆಕ್ಷನ್, ವೆಕ್ಟರ್ ಬಿ ಅಲಾಂಗ್ ದಿಸ್ ಡೈರೆಕ್ಷನ್, then angle between them is equals to 180 degree. In such case also the cross product is 0 degree or 180 degree. ಇದು ಈ ಸೆಕೆಂಡ್ ಕೇಸ್ನಲ್ಲಿ 180 ಡಿಗ್ರಿ, ಈ ಕೇಸ್ನಲ್ಲಿ 0 ಡಿಗ್ರಿ. then in such case the sin 0 or sin 180 is 0. then I cross I, j cross j, k cross k. ಸೊ ಇಲ್ಲಿ I j k ಒಂದ್ರ ಮೇಲೊಂದು ಓವರ್ಲ್ಯಾಪಿಂಗ್ ಆಗೋದ್ರಿಂದ ಆ್ಯಂಗಲ್ ಬಿಟ್ವೀನ್ ದಮ್ ವಿಲ್ ಬಿ ಈಕ್ವಲ್ ಟು 0. ಸೊ ಅದಕ್ಕೆ ಅದ್ರದ್ದು ಏನಾಗುತ್ತೆ 0 ಆಗುತ್ತೆ. ಸಪೋಸ್ ಐ ಕ್ರಾಸ್ ಜೆ ತೊಗೊಂಡ್ರೆ ನೆಕ್ಸ್ಟ್ ವೆಕ್ಟರ್ ಏನಿರುತ್ತೆ ಈ ರೀತಿ ಬರ್ಕೋಬೋದಿಲ್ಲಿ. ಸೊ ಇಲ್ಲಿ ಐ ಕ್ರಾಸ್ ಜೆ ತೊಗೊಂಡ್ರೆ ದಟ್ ಈಸ್ ಈಕ್ವಲ್ಸ್ ಟು ಕೆ, ಜೆ ಕ್ರಾಸ್ ಕೆ ತೊಗೊಂಡ್ರೆ ದಟ್ ಈಸ್ ಈಕ್ವಲ್ಸ್ ಟು ಐ, ದೆನ್ ಕೆ ಕ್ರಾಸ್ ಐ ತೊಗೊಂಡ್ರೆ ದಟ್ ಈಸ್ ಈಕ್ವಲ್ಸ್ ಟು ಜೆ. ಸೊ ದಿಸ್ ಇಸ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ಅಂತ ಹೇಳ್ತೀವಿ. ದೆನ್ ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ಬರೆದುಕೊಂಡು ವೆಕ್ಟರ್ ಪ್ರಾಡಕ್ಟ್ ಮಾಡ್ತೀವಿ. ಸೊ ದಟ್ ಈಸ್ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಝೆಡ್ ಕೆ ಕ್ಯಾಪ್. ಆ್ಯಂಡ್ ಇದ್ರದ್ದು ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ಬರ್ಕೊಂಡು ಐ ಜೆ ಕೆ ಎ ಎಕ್ಸ್ ಎ ವೈ ಎ ಝೆಡ್ ಫಸ್ಟ್ ರೋನಲ್ಲಿ ಬರಿತೀವಿ, ಬಿ ಎಕ್ಸ್ ಬಿ ವೈ ಬಿ ಝೆಡ್ ಸೆಕೆಂಡ್ ರೋನಲ್ಲಿ ಬರಿತೀವಿ. ದೆನ್ ಈ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡೋದ್ರಿಂದ ಬರುತ್ತೆ. ದೆನ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಆಫ್ ತ್ರೀ ವೆಕ್ಟರ್ಸ್ ದಟ್ ಈಸ್ ಎ ಡಾಟ್ ಬಿ ಕ್ರಾಸ್ ಸಿ ಇಸ್ ಗಿವನ್ ಬೈ ಎ ಎಕ್ಸ್ ಎ ವೈ ಎ ಝೆಡ್ ಬಿ ಎಕ್ಸ್ ಬಿ ವೈ ಬಿ ಝೆಡ್ ಸಿ ಎಕ್ಸ್ ಎ ವೈ ಸಿ ಝೆಡ್. ಅಂದರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟು ಎಲ್ಲ ತ್ರೀ ವೆಕ್ಟರ್ಸ್ಗೂ ಸೇಮ್ ಇರುತ್ತೆ. ಎ ಡಾಟ್ ಬಿ ಕ್ರಾಸ್ ಸಿ ಇಸ್ ಈಕ್ವಲ್ಸ್ ಟು ಬಿ ಡಾಟ್ ಸಿ ಕ್ರಾಸ್ ಎ ಇಸ್ ಈಕ್ವಲ್ಸ್ ಟು ಸಿ ಕ್ರಾಸ್ ಸಿ ಡಾಟ್ ಎ ಕ್ರಾಸ್ ಬಿ. ಸೊ ದಟ್ ಈಸ್ ಅಬೌಟ್. ದೆನ್ ಇದರಲ್ಲಿ ಇನ್ನೊಂದು ಏನು ಮೇನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಅಂದರೆ ಕೋಪ್ಲೈನಾರ್ ವೆಕ್ಟರ್ಸ್. ಸೊ ಕೋಪ್ಲೈನಾರ್ ವೆಕ್ಟರ್ಸ್ ಅಂದರೆ ಇಫ್ ಯು ಗೆಟ್ ಸ್ಕೇಲಾರ್ ಪ್ರಾಡಕ್ಟ್ ಇಸ್ ಈಕ್ವಲ್ಸ್ ಟು 0 ದೆನ್ ಸಚ್ ವೆಕ್ಟರ್ಸ್ ಆರ್ ಕಾಲ್ಡ್ ಆಸ್ ಕೋಪ್ಲೈನಾರ್ ವೆಕ್ಟರ್ಸ್. ದೆನ್ ವಾಲ್ಯೂಮ್ ಆಫ್ ಪ್ಯಾರಲೋಪೈಪ್ಡ್. ಸೊ ವಾಲ್ಯೂಮ್ ಆಫ್ ಪ್ಯಾರಲೋಪೈಪ್ಡು ವಾಲ್ಯೂಮ್ ಫೈಂಡ್ ಔಟ್ ಮಾಡಿರಿ ಅಂತ ಕೊಡ್ತಾರೆ. ಸೊ ವಾಲ್ಯೂಮ್ ಆಫ್ ಪ್ಯಾರಲೋಪೈಪ್ ದಟ್ ಈಸ್ ಗಿವನ್ ಬೈ ಎ ಕ್ರಾಸ್ ಬಿ ಡಾಟ್ ಸಿ. ಸೊ ವಾಲ್ಯೂಮ್ ಆಫ್ ಪ್ಯಾರಲೋಪೈಪ್ is given by this formula. Then vector triple product of three vectors is given by a cross b cross c is equals to b dot a dot c minus c into a dot b. ಸೊ ಇದು ವೆಕ್ಟಾರ್ ಟ್ರಿಪಲ್ ಪ್ರಾಡಕ್ಟ್. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟು ಈ ರೀತಿ ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ಬರ್ಕೊತೀರಿ, ವೆಕ್ಟಾರ್ ಟ್ರಿಪಲ್ ಪ್ರಾಡಕ್ಟು ಈ ರೀತಿ ಡಾಟ್ ಪ್ರಾಡಕ್ಟ್ನಲ್ಲಿ ಬರ್ಕೊತೀರಿ. ದೆನ್ ನೆಕ್ಸ್ಟ್ ಒನ್ ಏನಿದೆ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು. ಕೆ ಎನಿಂದ ಕ್ವೆಶನ್ಸ್ನಲ್ಲಿ ಜಾಸ್ತಿ ಬರೋದು ಅಂದರೆ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ರಿಲೇಟೆಡ್ ಕ್ವೆಶನ್ಸೇ ಇರ್ತವೆ. ಸೊ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ಅಂದರೆ ಗ್ರ್ಯಾಡ್ ಫೈ ಇಸ್ ಈಕ್ವಲ್ಸ್ ಟು ಡೆಲ್ ಫೈ ಅಥವಾ ಡೆಲ್ ಫೈ. ಡೆಲ್ ಅಂದರೆ ಡೋ ಬೈ ಡೋ ಎಕ್ಸ್ ಆಫ್ ಐ ಕ್ಯಾಪ್, ಡೋ ಬೈ ಆಫ್ ಜೆ ಕ್ಯಾಪ್ ಪ್ಲಸ್ ಡೋ ಝೆಡ್ ಆಫ್ ಕೆ ಕ್ಯಾಪ್ ಇಂಟು ಫೈ. ಸೊ ಫೈ ಅನ್ನೋದು ಎನಿ ವೆಕ್ಟರ್. ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ದಟ್ ಈಸ್ ಪ್ಲೇನ್, then you get dou phi by dou x into I cap, dou phi by dou j into j cap plus dou phi by dou z into k cap. ಸೊ ಇದು ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್. 1 ಮಾರ್ಕಲ್ಲಿ ಕೇಳ್ತಾರೆ ಇದು ವಾಟ್ ಈಸ್ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ಅಂತ. ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ಇಸ್ ಅ ವೆಕ್ಟಾರ್ ಅಂತ ಬರೀತೀವಿ. ಸೊ ವೆಕ್ಟಾರ್ ಸ್ಕೇಲಾರ್ ಅಥವಾ ಸಾಲಿನಾಯ್ಡಲ್ ಆ ಥರ ಕ್ವಶನ್ಸ್ ಬರುತ್ತೆ. ಸೊ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ಇಸ್ ಅ ವೆಕ್ಟಾರ್ ಅಂತ ನೆನ್ಪಿಟ್ಕೊಂಡಿರಬೇಕು. ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲೆವೆಲ್ ಸರ್ಫೇಸ್.
ಸೊ ಲೆವೆಲ್ ಸರ್ಫೇಸ್ ಅಂದರೆ ನೀವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಬಗ್ಗೆ ಓದಿರ್ತೀರಿ. ಸೊ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು, ಎಲ್ಲ ಸರ್ಫೇಸ್ ಪಾಯಿಂಟ್ಸ್ ಮೇಲೂ ಪೊಟೆನ್ಷಿಯಲ್ ಸೇಮ್ ಇದ್ದರೆ ಆ ಥರ ಪಾಯಿಂಟ್ಸ್ನ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳ್ತೀವಿ. ಅಟ್ ಈಚ್ ಪಾಯಿಂಟ್ ಆಫ್ ದ ಲೆವೆಲ್ ಸರ್ಫೇಸ್ ದ ವ್ಯಾಲ್ಯೂ ಆಫ್ ಸ್ಕೇಲಾರ್ ಫಂಕ್ಷನ್ ಪೈ ವಿಲ್ ಬಿ ಸೇಮ್. ಸೊ ಇಫ್ ಸ್ಕೇಲಾರ್ ಫಂಕ್ಷನ್ ಪೈ ವ್ಯಾಲ್ಯೂ ಸೇಮ್ ಇದೆ ಅಂದರೆ ಸಚ್ ಸರ್ಫೇಸಸ್ ಆರ್ ಕಾಲ್ಡ್ ಆಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆ್ಯಂಡ್ ಆ ಸರ್ಫೇಸ್ನೇ ನಾವು ಲೆವೆಲ್ ಸರ್ಫೇಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ವಿ ಹ್ಯಾವ್ normal vector to the level surface, that is given by del phi, and unit vector normal vector to the level surface, that is del phi by modulus of del phi ತಗೊಂತೀರಿ. Then next one is divergence of the vector field. So divergence of the vector field, that is given by dot product of vector v and del, so it is del dot v, dot product ಮಾಡ್ತೀವಿ. ಸೊ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಇದು ವೆಕ್ಟಾರು ಇದು ವೆಕ್ಟಾರ್, ಸೊ ಎರಡನ್ನೂ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ನಮಗೇನು ಬರುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಬರುತ್ತೆ. ಸೊ ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ಇಸ್ ವೆಕ್ಟಾರ್, ಡೈವರ್ಜೆನ್ಸ್ ಆಫ್ ಎ ವೆಕ್ಟಾರ್ ಫೀಲ್ಡ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಸೊ ಇವೆರಡು ಕನ್ಫ್ಯೂಷನ್ ಆಗಬಾರ್ದು, ಇವೆರಡರ ಮೇಲೂ ಕ್ವೆಶನ್ಸ್ 1 ಮಾರ್ಕ್ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಡೈವರ್ಜೆನ್ಸ್ ಆಫ್ ಎ ವೆಕ್ಟಾರ್ ಫೀಲ್ಡ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ಗ್ರೇಡಿಯಂಟ್ ಆಫ್ ಎ ಸ್ಕೇಲಾರ್ ಫೀಲ್ಡ್ ಇಸ್ ವೆಕ್ಟಾರ್ ಕ್ವಾಂಟಿಟಿ. ಸೊ ಇದು ವೆಕ್ಟಾರ್ ಇದ್ದರೆ ಇಲ್ಲಿ ಸ್ಕೇಲಾರ್ ಬರುತ್ತೆ. ಇನ್ನೊಂದು ಇಲ್ಲಿ ಸ್ಕೇಲಾರ್ ಇದ್ದರೆ ಇಲ್ಲಿ ವೆಕ್ಟಾರ್ ಬರುತ್ತೆ. ಓಕೆ, ಸೊ ಆ ರೀತಿ ನೆನ್ಪಿಟ್ಕೊಂಡಿರಬೇಕು. ದೆನ್ ನೆಕ್ಸ್ಟ್ ಒನ್ ಏನು, ಇಫ್ ಡೆಲ್ ಡಾಟ್ ವಿ ಇಸ್ ಈಕ್ವಲ್ಸ್ ಟು 0 ದೆನ್ ವಿ ಇಸ್ ನೋನ್ ಆಸ್ ಸಾಲಿನಾಯ್ಡಲ್ ವೆಕ್ಟರ್ಸ್ ಫೀಲ್ಡ್. ಸೊ ಇದು ಕೂಡ 1 ಮಾರ್ಕ್ ಕ್ವೆಶನಲ್ಲಿ ಮಲ್ಟಿಪಲ್ ಚಾಯ್ಸ್ನಲ್ಲಿ ಬರುತ್ತೆ. ಸಾಲಿನಾಯ್ಡಲ್ ವೆಕ್ಟರ್ ಫೀಲ್ಡ್ ಅಂದರೆ ಏನಿರುತ್ತೆ ಅಂತ ಹೇಳಿ, ಅಥವಾ ಒಂದು ವೆಕ್ಟಾರ್ ಕೊಟ್ಬಿಟ್ಟು ಐಡೆಂಟಿಫೈ ವೆದರ್ ಇಟ್ ಇಸ್ ಸಾಲಿನಾಯ್ಡಲ್ ವೆಕ್ಟರ್ ಆರ್ ನಾಟ್ ಅಂತಂದೇಳಿ ಅಂತ ಕೇಳ್ತಾರೆ. ದೆನ್ ಇದು if del dot v is equals to negative, then v is the sink field, that is vector lines are going. The next point, if del dot v is equals to negative, then vector v is known as sink field. So sink field ಅಂದರೆ ಸಪೋಸ್ ಒಂದು ಫೀಲ್ಡ್ ಇರುತ್ತೆ ಅಂದರೆ ಅದರಲ್ಲಿ ಎಷ್ಟು ಬೇಕಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಹೋಗ್ಬೋದು. ಸೊ ಸಚ್ ಫೀಲ್ಡ್ ಲೈನ್ಸ್ ವಿ ಕಾಲ್ ದಮ್ ಆಸ್ ಸಿಂಕ್ ಫೀಲ್ಡ್. ಅಥವಾ if it is del dot v is equals to negative, then we get the sink field. ಇನ್ನೊಂದು ಸೋರ್ಸ್ ಫೀಲ್ಡ್, ಇಫ್ ಇಟ್ ಈಸ್ ಪಾಸಿಟಿವ್ ದೆನ್ ವಿ ಗೆಟ್ ಸೋರ್ಸ್ ಫೀಲ್ಡ್. ಸೋರ್ಸ್ ಫೀಲ್ಡ್ ಅಂದರೆ ಹೊರಗಡೆ ಎಷ್ಟು ಬೇಕಾದರೂ ದ ಫೀಲ್ಡ್ ಲೈನ್ಸ್ ಕ್ಯಾನ್ ಮೂವ್ ಔಟ್. ಸೊ ಸಚ್ ಫೀಲ್ಡ್ಸ್ ವಿ ಕಾಲ್ ದಮ್ ಆಸ್ ಸೋರ್ಸ್ ಫೀಲ್ಡ್. ಸೋರ್ಸ್ ಫೀಲ್ಡ್ಗೂ ಸಿಂಕ್ ಫೀಲ್ಡ್ಗೂ ಡಿಫ್ರೆನ್ಸ್ ಇರಬೇಕು. ದೆನ್ ಇದಿಷ್ಟು ಏನು ಜಸ್ಟ್ ನಾವು ಆಲ್ಜಿಬ್ರಿಕಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಲ್ಟಿಪ್ಲಿಕೇಶನ್ ಮಾಡುತ್ತೀವಿ ಡೆಲ್ನ. ದೆನ್ ಕರ್ಲ್ ಆಫ್ ಎ ವೆಕ್ಟಾರ್ ಫೀಲ್ಡ್. ಸೊ ಇದು ಗ್ರೇಡಿಯಂಟು, ಡೈವರ್ಜೆನ್ಸು, ಕರ್ಲ್ ಮೂರು ಮೋಸ್ಟ್ ಇಂಪಾರ್ಟೆಂಟ್. ಸೊ ಕರ್ಲ್ ಆಫ್ ಎ ವೆಕ್ಟಾರ್ ಫೀಲ್ಡ್, ಕರ್ಲ್ ಆಫ್ ಎ ವೆಕ್ಟರ್ ಫೀಲ್ಡ್ ಇಸ್ ಡೆಲ್ ಕ್ರಾಸ್ ವಿ. ಎರಡು ಕ್ರಾಸ್ ಪ್ರಾಡಕ್ಟ್ ಮಾಡೋದ್ರಿಂದ ನಮಗೆ ಏನು ಬರುತ್ತೆ, ವೆಕ್ಟಾರ್ ಕ್ವಾಂಟಿಟಿ ಬರುತ್ತೆ. ಸೊ ವೆಕ್ಟಾರ್ ಕ್ವಾಂಟಿಟಿ ಬಂದರೆ ದಟ್ ಈಸ್ ಕರ್ಲ್ ಆಫ್ ಎ ವೆಕ್ಟರ್ ಫೀಲ್ಡ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಇಸ್ ಇಫ್ ಕರ್ಲ್ ಆಫ್ ಎ ವೆಕ್ಟರ್ ವಿ ಈಸ್ ಈಕ್ವಲ್ಸ್ ಟು 0 ದೆನ್ ಇಟ್ ಈಸ್ ನೋನ್ ಆಸ್ ಇರ್ರೊಟೇಷನಲ್ ವೆಕ್ಟರ್. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ದೆನ್ ಇಟ್ ಈಸ್ ರೊಟೇಷನಲ್ ವೆಕ್ಟರ್ ಅಂತ ಹೇಳ್ತೀವಿ. ಸೊ ರೊಟೇಷನಲ್ ವೆಕ್ಟರು ಇರ್ರೊಟೇಷನಲ್ ವೆಕ್ಟರ್ ರಿಲೇಟೆಡ್ ಕೂಡ ಕ್ವೆಶನ್ಸು ಪ್ರಿವಿಯಸ್ ಇಯರ್ನಲ್ಲಿ ಬಂದಿದೆ. ದೆನ್ ಇಷ್ಟು ಮೇನ್ ಫಾರ್ಮುಲಾಸು ಏನು ವೆಕ್ಟರ್ ಕ್ಯಾಲ್ಕುಲಸ್ ರಿಲೇಟೆಡ್ಡು ಗೊತ್ತಿರಬೇಕು. ದೆನ್ ನೆಕ್ಸ್ಟ್ ಒನ್ ಏನಿದೆ, ಕೆಸೆಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನಾನು ಮಾಡ್ತಾಯಿದ್ದೀನಿ. ಸೊ ಕೆಸೆಟ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸು ಜಸ್ಟ್ ನೀವು ಈ ಕ್ವೆಶನ್ಸ್ನ ಇದಿಷ್ಟು ಫಾರ್ಮುಲಾಸ್ನ ನೀವು ಕರೆಕ್ಟಾಗಿ ಒಂದು ಕಡೆ ಬರೆದಿಟ್ಕೊಂಡ್ರೆ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿಕೊಂಡು ಏನೇನು ಕ್ವೆಶನ್ಸ್ ಇದೆ, ಏನೇನು ಫಾರ್ಮುಲಾಸ್ ಇದೆ ಅದನ್ನೆಲ್ಲ ನೋಟ್ ಮಾಡ್ಕೊತಾ ಹೋಗ್ರಿ. ಜಸ್ಟ್ ಡೈಲಿ ಒಂದು ಸಲ ರಿವೈಸ್ ಮಾಡ್ಕೊತಾ ಹೋಗ್ರಿ. ವೆಕ್ಟರ್ ಕ್ಯಾಲ್ಕುಲಸ್ನಲ್ಲಿ ಈಸಿಯಾಗಿ ನಿಮಗೆ ಮಾರ್ಕ್ಸು ಸ್ಕೋರ್ ಆಗುತ್ತೆ. ಸೊ ಏನು ಯೋಚನೆ ಮಾಡೋಂಥದ್ದು ಏನೂ ಇರಲ್ಲ ಇದರಲ್ಲಿ. ಜಸ್ಟ್ ನೀವು ಈಸಿಯಾಗಿ ಮಾರ್ಕ್ಸು ಸ್ಕೋರ್ ಆಯಿತು ಅಂದರೆ ನೀವು ಕಟ್ ಆಫ್ಗಿಂತಲೂ ಜಾಸ್ತಿ ನಿಮ್ಮ ಟೋಟಲ್ ಸ್ಕೋರು ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇರಲ್ಲ. ಸೊ ಹಾಗಾಗಿ ಸೊ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡಿರೋದೇ ಕೊನೆ ತನಕ ನೋಡಿರಿ. ಆ್ಯಂಡ್ ನೋಡ್ತಾ ನೋಟ್ಸ್ ಮಾಡ್ಕೊತಾ ಕೂಡ ಹೋಗ್ರಿ. ಸೊ ನೋಟ್ಸ್ ಮಾಡ್ಕೊತಾ ಹೋದರೆ ನಿಮಗೆ ಏನು ನೋಡ್ತಾ ಇದ್ದೀರಾ ಅದನ್ನು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ, ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕೆಸೆಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನಲ್ಲಿ ನೋಡೋದಾದರೆ ಫಸ್ಟ್ ಒನ್ನು ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಫಾಲೋಯಿಂಗ್ ವೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 2 ವೆಕ್ಟರ್ಸ್ ಕೊಟ್ಟಿದ್ದಾರೆ. ಇನ್ನು ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು 6 i cap minus 9 j cap ಆ್ಯಂಡ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು -2 i cap plus 3 j cap. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ವೆಕ್ಟರ್ಸ್ ಎ ಆ್ಯಂಡ್ ಬಿ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್, ಎ ಆ್ಯಂಡ್ ಬಿ ಆರ್ ಲೀನಿಯರ್ಲಿ ಡಿಪೆಂಡೆಂಟ್, ಆರ್ಥೋಗೋನಲ್ ಅಥವಾ ನಾರ್ಮಲೈಸ್ಡ್. ಇದು ಕೆಸೆಟ್ 2014ನಲ್ಲಿ ಕೇಳಿರೋ ಕ್ವೆಶನ್. ಸೊ ಎ ಆ್ಯಂಡ್ ಬಿ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಯಾವಾಗ ಹೇಳ್ತೀವಿ? ಇಂಡಿಪೆಂಡೆಂಟು ಅಂದರೆ
ಯಾವಾಗ ಇದು ವೆಕ್ಟರ್ ಎದು ವೆಕ್ಟರ್ ಬಿದು ಕ್ರಾಸ್ ಪ್ರಾಡಕ್ಟ್ ಮಾಡ್ತೀರಿ, ಈ ಕ್ರಾಸ್ ಪ್ರಾಡಕ್ಟು ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ದ್ಯಾಟ್ ವ್ಯಾಲ್ಯೂ ಇಫ್ ಇಟ್ ಈಸ್ ಈಕ್ವಲ್ ಟು 0 ಬಂದರೆ ದೆನ್ ವಿ ಕಾಲ್ ಸಚ್ ದೀಸ್ ಟು ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ನಾಟ್ ಈಕ್ವಲ್ ಟು 0 ಬಂತ ದೆನ್ ವಿ ಸೇ ದೇ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಈಕ್ವಲ್ ಟು ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಬಂತ ದೆನ್ ಸಚ್ ಆರ್ ಕಾಲ್ಡ್ ಆಸ್ ಆರ್ಥೋಗೋನಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಕೊಟ್ಟಿರೋ ವೆಕ್ಟರ್ಸ್ನ ಚೆಕ್ ಮಾಡೋದಾದರೆ ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿ, ಎನಲ್ಲಿ ಏನಿದೆ 6 i cap minus 9 j cap ಆ್ಯಂಡ್ ಬಿ ವೆಕ್ಟರ್ನಲ್ಲಿ -2 i cap ಪ್ಲಸ್ 3 j cap. ಅದರದ್ದು ಕ್ರಾಸ್ ಪ್ರಾಡಕ್ಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ಐ ಕಾಂಪೊನೆಂಟ್ಸ್ ಫಸ್ಟ್ ಬರೀತೀರಿ, ಜೆ ಕಾಂಪೊನೆಂಟ್ಸ್ ನೆಕ್ಸ್ಟ್ ಬರೀತೀರಿ, ಆಮೇಲೆ ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 6 × 3 -2 × -9 ಬರೆದಾಗ ನಮಗೇನು ಬರುತ್ತೆ ಆನ್ಸರು, ಇಲ್ಲಿ 6 3 is 18 ಆ್ಯಂಡ್ ಇದು 18 - 18 0 ಆಗುತ್ತೆ. ಸೊ ಇಫ್ ಇಟ್ ಈಸ್ ಈಕ್ವಲ್ ಟು 0 ಏನಂತ ಹೇಳ್ತೀವಿ, ದಟ್ ಈಸ್ ದ ವೆಕ್ಟರ್ಸ್ ಎ ಆ್ಯಂಡ್ ಬಿ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ನು ಆಪ್ಷನ್ ಬಿ, ದ ವೆಕ್ಟರ್ಸ್ ಎ ಆ್ಯಂಡ್ ಬಿ ಆರ್ ಲೀನಿಯರ್ಲಿ ಡಿಪೆಂಡೆಂಟ್. ದೆನ್ ನೆಕ್ಸ್ಟ್ ಒನ್ ಏನಿದೆ, ಇಫ್ ವೆಕ್ಟರ್ ಎ is equals to 2 i cap plus 2 j cap plus k cap and a dot b is equals to 14 and a cross b is equals to 3 i cap plus j cap minus 8 k cap, then b vector b is equal to, ಇಲ್ಲಿ a ಕೊಟ್ಟಿದ್ದಾರೆ ವೆಕ್ಟರು, a ಡಾಟ್ ಬಿ ಈಕ್ವಲ್ ಟು 14 ಅಂತ ಕೊಟ್ಟಿದ್ದಾರೆ. ನೀವು a ಕ್ರಾಸ್ b ಕೊಟ್ಟಿದ್ದಾರೆ, b ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಸೊ b ವೆಕ್ಟರ್ ಈ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಕ್ವೆಶನ್ನು ಯಾವಾಗ ಕೇಳಿದ್ದಾರೆ, KSET 2016ನಲ್ಲಿ ಕೇಳಿದ್ದಾರೆ. ಸೊ KSET 2016ನಲ್ಲಿ ಕೇಳಿರೋ ಈ ಕ್ವೆಶನ್ನಲ್ಲಿ ಆಪ್ಷನ್ಸ್ನಲ್ಲಿ ಚೆಕ್ ಮಾಡ್ತಾ ಹೋಗಬೇಕು. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಆಪ್ಷನ್ಸ್ನಲ್ಲಿ ಚೆಕ್ ಮಾಡ್ತಾ ಹೋದರೆ ನಮಗೆ ಯಾವ ಆಪ್ಷನ್ಗೆ ಎ ಡಾಟ್ ಬಿ ಈಕ್ವಲ್ ಟು 14 ಬರುತ್ತೆ ಚೆಕ್ ಮಾಡಬೇಕು. ಸೊ ಎ ಡಾಟ್ ಬಿ ಆಪ್ಷನ್ ಇಲ್ಲಿ 14 ಬರುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟ್ ಒನ್ ನೋಡ್ಕೊಳ್ಳೋದಾದರೆ ಫಸ್ಟ್ ಆಪ್ಷನ್ದು ಚೆಕ್ ಮಾಡ್ಕೊಳ್ರಿ. 2 5 10, ಇಲ್ಲಿ -2 ಆಗುತ್ತೆ, ಇಲ್ಲಿ 2 ಆಗುತ್ತೆ. ಸೊ +2 -2 ಕ್ಯಾನ್ಸಲ್ ಆದರೆ ಇದು ಬರಲ್ಲ. ದೆನ್ ನೆಕ್ಸ್ಟ್ ಒನ್ ಇದು 2 5 10, ಇಲ್ಲಿ +2, ಇಲ್ಲಿ -2. ಸೊ +2 -2 ಕ್ಯಾನ್ಸಲ್ ಆದರೆ ಇದು ಕೂಡ 10 ಆಗುತ್ತೆ, ಅದು ಬರಲ್ಲ. ದೆನ್ ಇದು 5 2 10, 2 1 2 ಆ್ಯಂಡ್ ಇಲ್ಲಿ 2 1 2. ಸೊ 10 + 2 + 2 14. ಸೊ ದಿಸ್ ಸ್ಯಾಟಿಸ್ಫೈಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆ ರೀತಿ ಆಪ್ಷನ್ಸಿಂದ ಕೂಡ ವೆರಿಫೈ ಮಾಡಿಕೊಂಡು ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೋದು. ದೆನ್ ನೆಕ್ಸ್ಟ್ ಕ್ವೆಶನ್, ಇದು KSET 2016ನಲ್ಲಿ ಕೇಳಿರೋ ಕ್ವೆಶನ್ನು. ದೆನ್ ನೆಕ್ಸ್ಟ್ ಕ್ವೆಶನ್ ಏನಿದೆ, ದ ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ ವಿತ್ ಎಡ್ಜಸ್. ಸೊ ನಾನು ಆಲ್ರೆಡಿ ಹೇಳಿದೆ ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ ಕೇಳ್ತಾರೆ ಅಂತ ಹೇಳಿ. ಸೊ ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ ಈಸ್ ವಿತ್ ಎಡ್ಜಸ್ ಎ ಬಿ ಸಿ ಕೊಟ್ಟಿದ್ದಾರೆ. ನೀವು ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ ಕಂಡುಹಿಡಿಬೇಕು. ಇದು KSET 2018 ಕ್ವೆಶನ್ನು. ಸೊ ವಾಲ್ಯೂಮ್ ಆಫ್ ಪ್ಯಾರಲೋಪೈಪ್ಡ್ ಏನು ಬರುತ್ತೆ, ಫಾರ್ಮುಲಾ ಎ ಕ್ರಾಸ್ ಬಿ ಇಸ್ ಕ್ರಾಸ್ ಸಿ. ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ಬರ್ಕೊಂಡ್ರೆ ನಿಮಗೆ ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ ಬರುತ್ತೆ. ಸೊ ವಾಲ್ಯೂಮ್ ಆಫ್ ದ ಪ್ಯಾರಲೋಪೈಪ್ಡ್ ಮಾಡೋದಕ್ಕೆ ಎ ಬಿ ಸಿ ವೆಕ್ಟರ್ಸು, ಇಲ್ಲಿ ಐ ಜೆ ಕೆ, ಫಸ್ಟ್ದ್ರಲ್ಲಿ ಐ ಜೆ ಕೆ ಇಲ್ಲ, ಸೆಕೆಂಡ್ರಲ್ಲಿ ಐ ಇಲ್ಲ ಜೆ ಕೆ, ಥರ್ಡ್ರಲ್ಲಿ ಐ ಇದೆ ಕೆ ಇದೆ. ಸೊ ಅದಕ್ಕೆ ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ 2. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2018. ಸೊ ಇದು ವಾಲ್ಯೂಮ್ ಆಫ್ ಪ್ಯಾರಲೋಪೈಪ್ ರಿಲೇಟೆಡ್ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್ ಏನು, ದ ವೆಕ್ಟರ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ x² + 2y² + 3z² is equals to 4 at 0, 1, 1. ಸೊ ಇಲ್ಲಿ ವೆಕ್ಟರ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂತ ಕೇಳಿದ್ದಾರೆ. ಸೊ ಇದು ಕ್ವೆಶನು KSET 2016ನಲ್ಲಿ ಕೇಳಿರೋ ಕ್ವೆಶನ್. ಇದು KSET 2016ನಲ್ಲಿ ವೆಕ್ಟರ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂತ ಕೇಳಿದ್ದಾರೆ. ಸೊ ಗಿವನ್ ಸರ್ಫೇಸ್ ಏನು, x² + 2y² + 3z² - 4 = 0 ಅಂತ ಬರ್ಕೋಬೋದು. ಸೊ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂತ ಆದರೆ ಫಾರ್ಮುಲಾ ಏನು ಬರೀತೀರಿ, ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂದರೆ, ಸೊ ಆಲ್ರೆಡಿ ನೋಡಿದಾಗೆ n cap is equals to del phi divided by modulus of del phi. ದೆನ್ ಈ ಫಾರ್ಮುಲಾ ಯೂಸ್ ಮಾಡಿ del phi ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ phi ವ್ಯಾಲ್ಯೂ ಇಸ್ ದಟ್ ಈಸ್ ದ ಪ್ಲೇನ್ ವಿ ಆರ್ ಟೇಕಿಂಗ್ ಹಿಯರ್ ಆ್ಯಂಡ್ ಪ್ಲೇನ್ನ x² + 2y² + 3z² - 4 ಅಂತ ಬರೀತೀವಿ.
ಇದನ್ನು ಡೆಲ್ ಡಾಟ್ ಮಾಡಿಕೊಂಡಾಗ ನಮಗೆ ಒಂದು ವೆಕ್ಟಾರ್ ಬರುತ್ತೆ. ಸೊ ದಟ್ ಈಸ್ ಡೆಲ್ 5 ಮಾಡಿಕೊಂಡಾಗ 2xi ಕ್ಯಾಪ್ ಪ್ಲಸ್ 4y ಕ್ಯಾಪ್ ಪ್ಲಸ್ 6zk ಕ್ಯಾಪ್ ಅಂತ ಬರುತ್ತೆ. ಆ್ಯಂಡ್ ದ ಕಂಡೀಷನ್ ಈಸ್ ಗಿವನ್ ಹಿಯರ್, ಇಟ್ ಈಸ್ ಅಟ್ 0, 1, 1. ಸೊ ಈ ಬಂದಿರೋ ವ್ಯಾಲ್ಯೂಸ್ನಲ್ಲಿ 0, 1, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಪ್ಲೇಸ್ನಲ್ಲಿ 2 ಇಂಟು ಎಕ್ಸ್ ಪ್ಲೇಸ್ನಲ್ಲಿ 0 ಹಾಕ್ತೀರಿ, 4 ಇಂಟು ವೈ ಪ್ಲೇಸ್ನಲ್ಲಿ 1 ಹಾಕ್ತೀರಿ, 6 ಇಂಟು 1 ಹಾಕಿದರೆ ನಾವು ಬರೋದೇನು 4j ಕ್ಯಾಪ್ ಪ್ಲಸ್ 6k ಕ್ಯಾಪ್, 4j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಸೊ ದಿಸ್ ಇಸ್ ದ ವೆಕ್ಟರ್. ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, 4j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಇದು KSET 2016ನಲ್ಲಿ ಕೇಳಿರೋ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್ನು, ದ ವರ್ಕ್ ಡನ್ ಬೈ ದ ಫೋರ್ಸ್ F ಅಲಾಂಗ್ ದ ಸರ್ಕ್ಯುಲರ್ ಪಾತ್ ಫ್ರಮ್ 1, 0 to 0, 1 ಈಸ್. ಸೊ ಇಲ್ಲಿ ಇದು KSET 2018ನಲ್ಲಿ ಕೇಳಿರೋ ಕ್ವೆಶನ್ನು. ಸೊ ಈ ಕ್ವೆಶನ್ ಪ್ರಕಾರ ಎಫ್ ಕೊಟ್ಟಿದ್ದಾರೆ, ಮೂಮೆಂಟ್ ಕೊಟ್ಟಿದ್ದಾರೆ, ಸರ್ಕ್ಯುಲರ್ ಪಾತ್ ಅಂತ ಹೇಳಿ. ಸೊ ಒಂದು ನೀವು ಆ್ಯಕ್ಸಸ್ನಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, 1, 0 ಈಸ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್ ಆ್ಯಂಡ್ 0, y ಈಸ್ ಅಲಾಂಗ್ 1 ಈಸ್ ಅಲಾಂಗ್ ವೈ ಆ್ಯಕ್ಸಸ್. ಸೊ ಇದರಲ್ಲಿ ಇಟ್ ಈಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತ್ ಅಂದರೆ ಅವಾಗ ಏನಾಗುತ್ತೆ, ಇಟ್ ಈಸ್ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ 90 ಡಿಗ್ರಿ. ಸೊ ವರ್ಕ್ ಡನ್ ಏನು ಬರೀತೀರಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆರ್ ಎಫ್ ಡಾಟ್ ಡಿ ಎಸ್ ಕಾಸ್ ಥೀಟಾ ಅಂತ ಬರೀತೀರಿ. ಸೊ ಎಫ್ ಡಾಟ್ ಡಿ ಎಸ್ ಕಾಸ್ ಥೀಟಾ ಅಂತ ಆದರೆ ಇಲ್ಲಿ ಕಾಸ್ ಥೀಟಾ ಏನಾಗುತ್ತೆ, 90 ಡಿಗ್ರಿ ಆಗುತ್ತೆ. ಸೊ ಕಾಸ್ 90 ವ್ಯಾಲ್ಯೂ ಇಸ್ 0. ಸೊ ಕಾಸ್ 90 0 ಆದರೆ ದಿಸ್ ಟೋಟಲ್ ಆನ್ಸರ್ ಇಸ್ 0. So work done is moving along circular path is 0. This question was asked in KSET 2018. KSET 2018 question idu. Then next one, a body is executing circular motion about the point 0, 1, 3, 4 with a radius of 5 units. The direction of the acceleration of the body when it is located at 1, 0, 0 is given by the vector. So ಇದು ಕ್ವೆಶನ್ನು KSET 2016ನಲ್ಲಿ ಕೇಳಿರೋ ಕ್ವೆಶನ್ನು. ಒಂದು ಆಬ್ಜೆಕ್ಟು ಇಟ್ ಈಸ್ ಮೂವಿಂಗ್ ಅಲಾಂಗ್ ಸರ್ಕ್ಯುಲರ್ ಪಾತ್ ವಿತ್ ಸೆಂಟರ್ ಏನು 1, 3, 4 ಆ್ಯಂಡ್ ಇಟ್ಸ್ ಪೊಸಿಷನ್ ಈಸ್ ಗಿವನ್ ಬೈ 1, 0, 0. ಇದ್ರದ್ದು ಆಕ್ಸಲರೇಷನ್ ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸರ್ಕಲ್ ಸೆಂಟರು O 1, 3, 4, ಆಬ್ಜೆಕ್ಟ್ ಲೊಕೇಟೆಡ್ ಅಟ್ 1, 0, 0. ನಾವು ಇದರಲ್ಲಿ ಏನು ನೋಡಬೇಕು, ಯಾವಾಗಲೂ ಯಾವುದಾದ್ರೂ ಒಂದು ಆಬ್ಜೆಕ್ಟು ಸರ್ಕ್ಯುಲರ್ ಪಾತ್ನಲ್ಲಿ ಹೋಗ್ತಾ ಇದೆ ಅಂದರೆ ಅದರದ್ದು ಡೈರೆಕ್ಷನ್ ಏನಿರುತ್ತೆ, ಆಲ್ವೇಸ್ ಇಟ್ ಇಸ್ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತ್. ಸೊ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತ್ ಅಂತ ಆದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ, ದ ಡೈರೆಕ್ಷನ್ ಇದರಲ್ಲಿ ಟ್ಯಾಂಜೆನ್ಷಿಯಲ್ ಟು ದ ಸರ್ಕ್ಯುಲರ್ ಪಾತ್ ಅಂದರೆ ಎಕ್ಸ್ 1 ಬರುತ್ತೆ. ಸೊ ಅಲಾಂಗ್ 0, 0 ಬರಲ್ಲ. ಸೊ 0, 0 ಬರಲ್ಲ ಅಂತ ಅಂದರೆ ಎಕ್ಸ್ದು ರಿಮೈನಿಂಗ್ ಏನು ಬರುತ್ತೆ, 3i ಪ್ಲಸ್ 4k. ಸೊ 3i ಪ್ಲಸ್ 4k ಕ್ಯಾಪ್. ಸೊ ದಿಸ್ ಇಸ್ ದ ಆನ್ಸರ್. ಇದು KSET 2016ನಲ್ಲಿ ಕೇಳಿರೋ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್ನು, ಇಫ್ ವೆಕ್ಟರ್ ಎ ಈಸ್ 5t ಸ್ಕ್ವೇರ್ i ಕ್ಯಾಪ್ ಪ್ಲಸ್ tj ಕ್ಯಾಪ್ ಪ್ಲಸ್ t ಕ್ಯೂಬ್ k ಕ್ಯಾಪ್ and vector b is equals to sin t I cap minus cos t j cap plus 6k cap, then find out d by dt of a dot b. So d by dt of a dot b na find out ಮಾಡಬೇಕು. ಇಲ್ಲಿ ಫಸ್ಟು a dot b ನ ಕ್ಯಾಲ್ಕುಲೇಟ್ ಮಾಡಬೇಕು. a dot b ನ ಕ್ಯಾಲ್ಕುಲೇಟ್ ಮಾಡಿ ಬಂದಿರೋ ಆನ್ಸರ್ನ a dot b ಮಾಡಿದ್ರೆ ಏನು ಬರುತ್ತೆ ನಿಮಗೆ, i dot i cap, j dot j cap, k dot k cap ಮಾಡ್ತೀವಿ. ಸೊ ಆ ಬಂದಿರೋ ಆನ್ಸರ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಿಮಗೆ ಏನು ವೆಕ್ಟರ್ ಬರುತ್ತೆ. ಸೊ ಇಲ್ಲಿ a ಡಾಟ್ ಬಿ ಮಾಡಿದ್ರೆ ಏನು ಬರುತ್ತೆ ನಮ್ಮ ಆನ್ಸರು, 5t ಸ್ಕ್ವೇರ್ ಸೈನ್ ಟಿ ಮೈನಸ್ ಟಿ ಕಾಸ್ ಟಿ ಪ್ಲಸ್ 6t ಕ್ಯೂಬ್ ಬರುತ್ತೆ. ಸೊ ಇದನ್ನು ವ್ಯಾಲ್ಯೂನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ ಆನ್ಸರ್ ನಮಗೆ, ಡಿ ಬೈ ಡಿ ಟಿ ಆಫ್ 5t ಸ್ಕ್ವೇರ್ ಸೈನ್ ಟಿ ಮೈನಸ್ ಟಿ ಕಾಸ್ ಟಿ ಪ್ಲಸ್ 6t ಕ್ಯೂಬ್. ಇಲ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಟಿ ಆಫ್ a ಡಾಟ್ ಬಿ. a ಡಾಟ್ ಬಿ ಅಂದರೆ ಏನು ಮಾಡ್ತೀರಿ, a ಇಂಟು ಡಿ ಬಿ ಬೈ ಡಿ ಟಿ ಪ್ಲಸ್ ಬಿ ಇಂಟು ಡಿ ಎ ಬೈ ಡಿ ಟಿ ಅಂತ ಬರೀತೀರಿ. ಸೊ ಅದೇ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ಟಿ ಸ್ಕ್ವೇರ್ ಕಾಸ್ ಟಿ 2t ಸೈನ್ ಟಿ ಬರುತ್ತೆ. ಇಲ್ಲಿ ಟಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಟಿ ಇಸ್ ಕಾಸ್ ಟಿ ಆ್ಯಂಡ್ ಸಿಮಿಲರ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಟಿ ಇಸ್ ಮೈನಸ್ ಸೈನ್ ಟಿ. ಸೊ ಅದು ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು
ಈ ಆನ್ಸರ್ ಬರುತ್ತೆ ಫೈನಲಿ. ಸೊ ಇದರಲ್ಲಿ ಫೈನಲ್ ಆನ್ಸರ್ ಬಂದಾಗ ಯು ಕ್ಯಾನ್ ಟೇಕ್ ಔಟ್ ಕಾಸ್ ಟಿ ಕಾಮನ್ ತೊಗೊಂಡ್ರೆ 5t² - 1 ಇಂಟು ಕಾಸ್ ಟಿ. ಸೊ ದಿಸ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಕೊಟ್ಟಿರೋ ಕ್ವೆಶನ್ನಲ್ಲಿ option D is the correct answer, and this question was asked in KSET 2015. ಸೊ ನೋಡಿದ್ರಲ್ಲ, ಇದರಲ್ಲಿ KSETನಲ್ಲಿ ವೆಕ್ಟರ್ ಕ್ಯಾಲ್ಕುಲಸ್ನಲ್ಲಿ ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಜಸ್ಟ್ ನಮಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೂ ಆರಾಮಾಗಿ ನಾವು ಮಾರ್ಕ್ಸ್ನ KSETನಿಂದ ಈ ವೆಕ್ಟರ್ ಕ್ಯಾಲ್ಕುಲಸ್ನಿಂದ ನಾವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್ ಲಾಸ್ಟ್ ಟೈಮ್ KSET ಅಂತ ಕೇಳಿರೋ ಕ್ವೆಶನ್ ಇದು. ಐಡೆಂಟಿಫೈ ದ ವೆಕ್ಟರ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ i cap plus 2j cap minus 3k cap and minus i cap plus j cap minus 2k cap ಫ್ರಮ್ ದ ಫಾಲೋಯಿಂಗ್. ಸೊ ಇವಾಗ ಯಾವುದಾದ್ರೂ 2 ವೆಕ್ಟರ್ಸ್ ಕೊಟ್ಟಿದ್ದಾರೆ ಅಂದರೆ ನಮಗೆ ವೆಕ್ಟರ್ ಎ ಅಂತ ತಗೊಳ್ಳೋಣ, ವೆಕ್ಟರ್ ಬಿ ಅಂತ ತಗೊಳ್ಳೋಣ. ಈ ಎರಡೂ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇರೋದು ಅಂದರೆ ಯಾವುದು ಅಂದರೆ ಥರ್ಡ್ ವೆಕ್ಟರ್. ಸೊ ದಟ್ ಈಸ್ ಸಿ ವೆಕ್ಟರ್ ಅಂತ ತೊಗೊತೀವಿ. ಸೊ ಸಿ ವೆಕ್ಟರ್ ಅಂದರೆ ಸಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿನ ಕ್ರಾಸ್ ಪ್ರಾಡಕ್ಟ್ ತೊಗೊಂಡಾಗ ನಮಗೆ ಸಿ ವೆಕ್ಟರ್ ಬರುತ್ತೆ. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ 2 ವೆಕ್ಟರ್ಸ್ ಮಾಡಿದ್ರೆ ನಮಗೆ ಥರ್ಡ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ವೆಕ್ಟರ್ಸ್ ಬರುತ್ತೆ. ಸೊ ದಟ್ ಈಸ್ ಡನ್ ಬೈ ಸಿ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ಇಂಟು ಐ ಜೆ ಕೆ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಮೈನಸ್ ಐ cap plus 5j cap plus 3k cap, and that is option C is the correct answer. Then next to see ಒಂದೇ ವರ್ಷದಲ್ಲಿ ಎರಡು ಕ್ವೆಶನ್ 3 ಕ್ವೆಶನ್ ಬರುತ್ತೆ. ಒಂದು ಕ್ವೆಶನ್ಗೆ 2 ಮಾರ್ಕ್ಸ್ ಅಂದರೆ 3 ಕ್ವೆಶನ್ ಬಂತು ಅಂದರೆ ವೆಕ್ಟರ್ ಕ್ಯಾಲ್ಕುಲಸ್ ಮೇಲೆ ಅಲ್ಲೇ 6 ಮಾರ್ಕ್ಸ್ ಬಂದೋಗ್ಬಿಡುತ್ತೆ. ನೀವೇನೋ ಕಷ್ಟ ಬೀಳೋದೇ ಇರಲ್ಲ. ಜಸ್ಟ್ ಫಾರ್ಮುಲಾಸ್ ಗೊತ್ತಿದ್ದರೆ ಫಾರ್ಮುಲಾಸ್ ಅಪ್ಲೈ ಮಾಡ್ತೀರಿ, ಸಾಲ್ವ್ ಮಾಡ್ತೀರಿ, ಈಸಿಯಾಗಿ 6 ಮಾರ್ಕ್ಸು ಬಂದುಬಿಟ್ರೆ ನಿಮ್ಮ ಸ್ಕೋರು ಟೋಟಲ್ ಸ್ಕೋರ್ ಎಷ್ಟು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಏನಿದೆ, ಲಾಸ್ಟ್ KSET 2020ನಲ್ಲಿ ಕೇಳಿರೋ ಕ್ವೆಶನು, ಇಫ್ ವೆಕ್ಟರ್ ಎ ಇಸ್ 2y i cap minus x² y j cap and phi is equals to 2x² y, then a dot del phi at 1, 1. ಸೊ ಫಸ್ಟು del phi ಫೈಂಡ್ ಔಟ್ ಮಾಡಬೇಕು. del phi ಅಂದರೆ ಏನು, ಇಲ್ಲಿ ಐ ಜೆ ಎಷ್ಟೇ ಕೊಟ್ಟಿರೋದಕ್ಕೆ ಡೋ ಬೈ ಡೋ ಎಕ್ಸ್ ಆಫ್ ಐ ಕ್ಯಾಪ್ ಪ್ಲಸ್ ಡೋ ಬೈ ಡೋ ವೈ ಆಫ್ ಜೆ ಕ್ಯಾಪ್, ಈ ಎರಡರದ್ದು ಡೋ ಫೈ ಬೈ ಡೋ ಫೈ ಇದು ಮಾಡ್ಕೊತೀರಿ. ಆವಾಗ ಒಂದು ವೆಕ್ಟರ್ ಬರುತ್ತೆ. ಆ ವೆಕ್ಟರ್ನ ಎ ವೆಕ್ಟರ್ ಜೊತೆ ಡಾಟ್ ಪ್ರಾಡಕ್ಟ್ ಮಾಡ್ತೀರಿ. ಡಾಟ್ ಪ್ರಾಡಕ್ಟ್ ಮಾಡಿದಾಗ ಎಕ್ಸ್ ವೈ ವ್ಯಾಲ್ಯೂ 1, 1 ಹಾಕಿದರೆ ನಿಮಗೆ ಮ್ಯಾಗ್ನಿಟ್ಯೂಡ್ ಬರುತ್ತೆ. ಸೊ ಅದರದ್ದು ಸೊ ಇಲ್ಲಿ ಏನು ಬರುತ್ತೆ, del phi ಬಂದರೆ 4i cap plus 2j cap ಬರುತ್ತೆ. ಇದನ್ನು ಎ ಡಾಟ್ del phi ಮಾಡಿಕೊಂಡಾಗ ಎರಡರದ್ದು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಐಗೆ ಮಲ್ಟಿಪ್ಲೈ ಮಾಡ್ತೀರಿ, 4 2s 8, ಜೆಗೆ ಮಲ್ಟಿಪ್ಲೈ ಮಾಡಿದ್ರೆ -2, 8 - 2 is 6. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಇಸ್ KSET 2020ನಲ್ಲಿ ಕೇಳಿರೋ ಕ್ವೆಶನ್ ಇಸ್ ಆಪ್ಷನ್ ಸಿ 6y. ದೆನ್ ನೆಕ್ಸ್ಟ್ ಕ್ವೆಶನ್, the value of root I plus of minus root I is. ಸೊ ಈ ಕ್ವೆಶನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ KEA 2022ನಲ್ಲಿ ಕೇಳಿರೋದು ಕ್ವೆಶನ್ನು. ಸೊ ರೂಟ್ ಐ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಐ ಅಂತ ಅಂದರೆ ನಾವು ಈ ರೂಟ್ ಇದನ್ನು ತೊಗೊಂಡಾಗ ಸ್ಕ್ವೇರ್ ರೂಟ್ ಆಫ್ ರೂಟ್ ಐ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ರೂಟ್ ಐ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ಅದನ್ನು a + b ಹೋಲ್ ಸ್ಕ್ವೇರ್ ಐಡೆಂಟಿಟಿ ಯೂಸ್ ಮಾಡಿ ಬರೆದ್ರೆ ನಮಗೆ ಆನ್ಸರ್ ಏನು ಬರುತ್ತೆ, √2 ಬರುತ್ತೆ. ಸೊ √2 ಅಂದರೆ ಇಟ್ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಈ ವರ್ಷ KSET ನಡೆಸ್ತಾ ಇರೋದು KEA ಆಗಿರೋದ್ರಿಂದ KEA ಅನ್ನೋರು ಕ್ವೆಶನ್ಸು ಸೆಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾ ಇರಲಿ ಅಂತ ಹೇಳಿ ಇದರಲ್ಲಿ KEA ಕ್ವೆಶನ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ನಾನು. ದೆನ್ ನೆಕ್ಸ್ಟ್ ಕ್ವೆಶನ್ನು, ಇದು ಕೂಡ ಲಾಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಕೇಳಿರೋದು KEA ಕ್ವೆಶನ್ನು. ಸೊ
So that is the vector that is perpendicular to any vector that lies on the plane defined by x plus y plus z equal to phi is. So vector that is perpendicular to any vector that is given by grad phi. So grad phi is I cap dou phi by dou x, j cap dou phi by dou phi, and k cap dou phi by dou z. ಇಲ್ಲಿ ಫೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೈನಸ್ ಫೈ ಈಕ್ವಲ್ ಟು ಝೀರೋ. ಆ ಫೈ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ ಆನ್ಸರು. ಇದರಲ್ಲಿ ಜಸ್ಟ್ ಎಕ್ಸ್ ಒಂದೇ ಹೋಗುತ್ತೆ, ಉಳಿಯೋದೆರಡು ಝೀರೋ ಆಗುತ್ತೆ. ಆ್ಯಂಡ್ ಇದರಲ್ಲಿ ಜಸ್ಟ್ ವೈ ಉಳಿಯುತ್ತೆ, ಎಕ್ಸ್ ಝೆಡ್ ಝೀರೋ ಆಗುತ್ತೆ. ಆ್ಯಂಡ್ ಇದರಲ್ಲಿ ಜಸ್ಟ್ ಕೆ ಝೆಡ್ ಉಳಿಯುತ್ತೆ, ಉಳಿದಿದ್ದೆರಡು ಝೀರೋ ಆಗುತ್ತೆ. ಸೊ ಅವಾಗ ಏನು ಬರುತ್ತೆ ನಮಗೆ ಆಪ್ಷನ್ ಸಿ, ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಸೊ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬೈ KEA 2022. So option C is the correct answer. The next one, what is the angle between the vectors vector P and vector Q if P cross Q cross R is equals to half Q? Q is not parallel to vector R. So ಈ ಕ್ವೆಶನ್ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ KEA 2022 ಜಸ್ಟ್ ಲಾಸ್ಟ್ ಇಯರ್ ಏನು ಡಿಗ್ರಿ ಕಾಲೇಜ್ ಎಕ್ಸಾಮ್ಗೆ ನಡೀತಲ್ಲ ಆ ಎಕ್ಸಾಮ್ನಲ್ಲಿ KEAದವ್ರು ಕೇಳಿರೋ ಕ್ವೆಶನ್ ಇದು, ವೆಕ್ಟರ್ ಕ್ಯಾಲ್ಕುಲಸ್ ರಿಲೇಟೆಡು. ಸೊ ಇಲ್ಲಿ ಏನಿದೆ ಇದರಲ್ಲಿ ಕ್ವೆಶನ್ನು, ಟೂ ವೆಕ್ಟರ್ಸ್ ಕೊಟ್ಟಿದ್ದಾರೆ, P ಕ್ರಾಸ್ Q ಕ್ರಾಸ್ R ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ Q ಆ್ಯಂಡ್ Q ಇಸ್ ನಾಟ್ ಪ್ಯಾರಲಲ್ ಟು R ಅಂತ ಕೊಟ್ಟಿದ್ದಾರೆ. ನೀವು ಏನು ಎರಡರದ್ದು ಮಧ್ಯೆ P ಆ್ಯಂಡ್ Q ಮಧ್ಯೆ ಆ್ಯಂಗಲ್ ಕಂಡುಹಿಡಬೇಕು. ಸೊ P ಆ್ಯಂಡ್ Q ಮಧ್ಯೆ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ರಾಸ್ ಪ್ರಾಡಕ್ಟ್ ಈಸ್ ದ ಪ್ರಾಡಕ್ಟ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ವೆಕ್ಟರ್ಸ್ P ಆ್ಯಂಡ್ Q. ಸೊ ದಟ್ ಈಸ್ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂದರೆ ಏನು ಬರುತ್ತೆ, P ಆ್ಯಂಡ್ Q ಮಧ್ಯೆ ಇರೋ ಆ್ಯಂಗಲು 90 ಡಿಗ್ರಿ. ಸೊ ದಿಸ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್, ದ ಆ್ಯಂಗಲ್ ಬಿಟ್ವೀನ್ P ಪ್ಲಸ್ Q ಆ್ಯಂಡ್ P ಕ್ರಾಸ್ Q ಈಸ್. ಸೊ P ಪ್ಲಸ್ Q ಆ್ಯಂಡ್ P ಕ್ರಾಸ್ Q ಮಧ್ಯೆ ಇರೋ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಈ ಕ್ವೆಶನ್ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬೈ KEA 2022ನಲ್ಲಿ ಕೇಳಿರೋದು. P ಪ್ಲಸ್ Q, ಸಪೋಸ್ ನೀವು ಟೂ ವೆಕ್ಟರ್ಸ್ ತೊಗೊತೀರಿ, ವೆಕ್ಟರ್ P ಆ್ಯಂಡ್ ವೆಕ್ಟರ್ Q. ಈ ಎರಡರದ್ದು ಮತ್ತು ರಿಸಲ್ಟೆಂಟ್ ಎಲ್ಲಿ ಬರುತ್ತೆ, P ಪ್ಲಸ್ Q ಹಿಂಗೆ ಬರೀತೀವಿ. P ಕ್ರಾಸ್ Q ಅಂದರೆ ಏನು, ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಮ್, ಪರ್ಪೆಂಡಿಕ್ಯುಲರ್ ಟು ದಿಸ್ ಬೋತ್ P ಆ್ಯಂಡ್ Q. ಸೊ ಪರ್ಪೆಂಡಿಕ್ಯುಲರ್ ಟು ಅಂದರೆ ಇದು P ಕ್ರಾಸ್ Q ಬರೀತೀರಿ. ಸೊ P ಕ್ರಾಸ್ Qಗೂ P ಪ್ಲಸ್ Qಗೂ ಆ್ಯಂಗಲ್ ಎಷ್ಟು ಬರುತ್ತೆ, ಸೊ ದಟ್ ಈಸ್ ಬೋತ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ದಟ್ ಈಸ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಪೈ ಬೈ 2. ಸೊ ಫಿಗರ್ ಈ ರೀತಿ ಬರುತ್ತೆ. ಆ್ಯಂಗಲ್ ಬಿಟ್ವೀನ್ ದ ಗಿವನ್ ವೆಕ್ಟರ್ಸ್ ಇಸ್ ಪೈ ಬೈ 2. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್, if A and B are the two non-parallel vectors and have equal magnitude, then the angle between the vectors A plus B and A minus B must be equal to. ಸೊ ಇಲ್ಲಿ A ಪ್ಲಸ್ B, A ಮೈನಸ್ B, ನೀವು ಎರಡು ವೆಕ್ಟರ್ಸ್ ತೊಗೊತೀರಿ. ಒಂದು ವೆಕ್ಟರು A, ಇನ್ನೊಂದು ವೆಕ್ಟರು B. ಇಲ್ಲಿ ಎರಡರದ್ದು ಮಧ್ಯೆ ರಿಸಲ್ಟೆಂಟ್ ಏನು ಬರುತ್ತೆ, A ಪ್ಲಸ್ B ಬರುತ್ತೆ. ಇದ್ರದ್ದು ಆ್ಯಂಟಿ ಪ್ಯಾರಲಲ್ ಡೈರೆಕ್ಷನಲ್ಲಿ ತೊಗೊಂಡ್ರೆ ಮೈನಸ್ ಬಿ ಬರೀತೀರಿ. ಇವೆರಡರ ಮಧ್ಯದ ಇದು ಏನು ಬರುತ್ತೆ ನಿಮಗೆ, ಎ ಮೈನಸ್ ಬಿ ಬರುತ್ತೆ ರಿಸಲ್ಟೆಂಟ್ ವೆಕ್ಟರ್. ಸೊ ಇವಾಗ ಸಪೋಸ್ ಇವೆರಡರ ಮಧ್ಯೆ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಅಂದರೆ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಇದ್ದಾಗ ದೇ ಆರ್ ಡಿವೈಡಿಂಗ್ ಇಂಟು ಟು ಈಕ್ವಲ್ ಪಾರ್ಟ್ಸ್. ಸೊ ಅವಾಗ ಆ್ಯಂಗಲ್ ಬೈಸೆಕ್ಟ್ ಆಗುತ್ತೆ. ಸಪೋಸ್ ಇಫ್ ಯು ಆರ್ ಟೇಕಿಂಗ್ ದಿಸ್ ಟು ಆ್ಯಂಗಲ್ಸ್ ಆಸ್ ಆಲ್ಫಾ ಆ್ಯಂಡ್ ದಿಸ್ ಟು ಆ್ಯಂಗಲ್ಸ್ ಆಸ್ ತೀಟಾ. ಸೊ ಬಿ ಮೈನಸ್ ಬಿ ಅಂದರೆ ಇಟ್ ಈಸ್ ಅಲಾಂಗ್ ಅ ಸ್ಟ್ರೇಟ್ ಲೈನ್. ಸೊ ಅವಾಗ ಏನಾಗುತ್ತೆ, ತೀಟಾ ಪ್ಲಸ್ ಆಲ್ಫಾ ಪ್ಲಸ್ ಆಲ್ಫಾ. ಸೊ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇಲ್ಲಿ 2 ತೀಟಾ ಪ್ಲಸ್ 2 ಆಲ್ಫಾ ಈಕ್ವಲ್ ಟು 180 ಆದರೆ 1 ತೀಟಾ ಪ್ಲಸ್ 1 ಆಲ್ಫಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ದೇರ್ ಫೋರ್ ಆ್ಯಂಗಲ್ ಬಿಟ್ವೀನ್ A plus B and A minus B, that is theta plus alpha, that is equals to 90 degree. So this is option B is the right answer for this question. Option B is the right answer. So figure ಈ ರೀತಿ ಬರುತ್ತೆ ಇದರಲ್ಲಿ. So this is all about vector calculus. So ನಿಮಗೆ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. And if you have any doubts regarding this, please comment on this. And ನಾನು
ನಿಮಗೆ ಯಾವುದು ಈಸಿಯಾಗಿ, ಈಗ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾವು KCETಗೆ ಈಸಿಯಾಗಿ ಪ್ರಿಪೇರ್ ಆಗೋದಕ್ಕೆ, ಜಾಸ್ತಿ ಕಾನ್ಸೆಪ್ಟ್ಸ್ನ ಕವರ್ ಮಾಡೋದಕ್ಕೆ ನಾನು ಈಸಿ ಕಾನ್ಸೆಪ್ಟ್ಸ್ನ ಫಸ್ಟ್ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕಾನ್ಸೆಪ್ಟು ಸ್ಕಿಪ್ ಮಾಡೋ ಹಾಗಿಲ್ಲ, ಯಾಕಂದರೆ ನಾವು ಇದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇರಲ್ಲ. ಆರಾಮಾಗಿ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೂ ಆನ್ಸರ್ ಮಾಡಿಬಿಡ್ಬೋದು, ಅದು ಈಸಿಯಾಗಿ ಕ್ವೆಶನ್ಸ್ ನೋಡ್ಬಿಡೋದು. ಸೊ ವೆಕ್ಟರ್ ಕ್ಯಾಲ್ಕುಲಸ್ನಲ್ಲಿ ನೋಡಿದ್ರೆ ಈಸಿಯಾಗಿ ಫಾರ್ಮುಲಾಸ್ ಗೊತ್ತಿದ್ದರೆ ಆರಾಮಾಗಿ ಆನ್ಸರ್ ಮಾಡ್ಕೊತ ಹೋಗ್ಬೋದು. ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ವೆಕ್ಟರ್ ಕ್ಯಾಲ್ಕುಲಸ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್